ಚಿನ್ನಿ ಬಂದ್ಬಿಟ್ಟ ಚಿನ್ನಿ ಇನ್ಮೇಲೆ ಚೆನ್ನಾಗಿ ನೋಡ್ಕೊತೀನಿ ನೀನು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ ಮೂಲಾಹಾರ. ನಾಲೆಜ್ ಈಸ್ ಪವರ್, ನಾಲೆಜ್ ಈಸ್ ಡಿವೈನ್ ಎಂತದ್ದಾಗಿದೆ ಅಂತ ಬಲಮಾನ ಅಂತ ಬಲಮಾನ. ಏಕೆ ವಾಲಿಬಾಲ್ ಆಡೋಕ್ಕೂ ಜೀನ್ಸ್ ಪ್ಯಾಂಟೆ, ಸುತ್ತಕ್ಕೂ ಜೀನ್ಸ್ ಪ್ಯಾಂಟೆ. ಈ ಕಣ್ಣಪ್ಪ ಸ್ಟೋರಿ ಎಲ್ಲ ಕ್ರಿಂಜ್ ಥರ ಫೀಲ್ ಆಗೋದು. ಹಾಯ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನೀಗ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಮ್ಮ ಮನೆಯಿಂದ. ಮನೆಯಲ್ಲಿ ಈಗ ತಾನೇ ಇದು ಆ್ಯಕ್ಚುಲಿ ಮಜಾ ಏನಂದರೆ ಇದ್ರ ಕೆಳಗಡೆ 100 ವರ್ಷದ ಹಳೆ ಮನೆ ಇರೋದು. ನಮ್ಮ ತಾತ ಅವ್ರು ಕಟ್ಸಿರೋ ಮನೆ ಇದು. ನಾವು ಅದನ್ನು ಇನ್ನೇನೆಲ್ಲರೂ ಈ ಮನೆ ಬಿದ್ದೋಗ್ಬಿಡುತ್ತೆ, ಹಳೆ ಮನೆ ವಯಸ್ಸಾಗೋಯ್ತು ಇದಕ್ಕೆ ಅನ್ನೋವಾಗ ನಮ್ಮ ಅಣ್ಣವರು ನಾವೆಲ್ಲ ಸೇರ್ಕೊಂಡು ನಾವೇ ರೆಡಿ ಮಾಡ್ಕೊಂಡಿರೋ ಜಾಗ ಇದು. ಇನ್ನು ಸಖತ್ತಾಗಿ ಕಾಣ್ತದಲ್ಲ. ಅಲ್ಲಿ ವರ್ಕೌಟ್ ಮಾಡ್ಕೊತೀವಿ, ಇಲ್ಲಿ ಓಡಾಡ್ಕೊತೀವಿ, ಇಲ್ಲಿ ಕೂತ್ಕೊತೀವಿ. ಚೆನ್ನಾಗೈತೆ. ಇವಾಗ ಇಲ್ಲಿ ಬಾಕ್ಸಿಂಗ್, ಇಲ್ಲ ನಮ್ಮಮ್ಮನ ಟೈಲರಿಂಗು, ಇಲ್ಲೊಂದು ಮಿರರು, ವರ್ಕೌಟ್ ಮಾಡ್ಕೊಳಂಗೆ ಬಾಡಿ ಫ್ಲೆಕ್ಸ್ ಚೆನ್ನಾಗಿದೆ. ಇದಕ್ಕೂ ಯಾರು ನಮಗೆಲ್ಲ ಇಷ್ಟು ಹೊಸ ಮನೆ ಇಷ್ಟು ಕಟ್ಟಬೇಕು ಅಂದರೆ ಜಾಸ್ತಿನೇ ಆಗುತ್ತೆ. ಬಟ್ ನಮಗೆಲ್ಲ ಒಂದು 2 ಲಕ್ಷದಲ್ಲಿ ಮಾಡ್ಕೊಂಬಿಟ್ವಿ ನಾವೇ. ಚೆನ್ನಾಗಿದೆ. ಬಟ್ ಈಗ ಓಕೆ, ಇವತ್ತು ಡೇ ಹೆಂಗೋಗುತ್ತೆ ನೋಡೋಣ. ನಮ್ಮ ಮನೇಲಿ ಟಿಫನ್ನು ಚಿತ್ರಾನ್ನ. ಭಾನುವಾರ ಏನು ಸ್ಪೆಷಲ್ ಮಾಡಲಿಲ್ಲ? ಭಾನುವಾರ ಚಿತ್ರಾನ್ನ ಸ್ಪೆಷಲ್. ನಾನು ನಾರಾಯಣ ಅವ್ರ ಮನೆಗೆ ಹೋಗ್ತೀನಿ, ಫೋನ್ ಮಾಡಿದ್ದು ಭಾನುವಾರ ಏನೋ. ನಮ್ಮೂರಲ್ಲಿ ನಾರಾಯಣ ಅಂತ ಒಬ್ಬರವ್ರೆ. ಭಾನುವಾರ ಬಂದರೆ ಟಿಫನ್ಗೆ ಬಾಡೂಟ. ಫಸ್ಟ್ ಫೋನ್ ನಮಗೆ ಕೇಳಿಸ್ಕೊಳ್ಳಿ ಆವಾಜ್. ಅದೇ ಎಂಟೀಶ್ నా సరిగా ఛార్జింగ్ ఉండలేదు. రింగ్ ఆయనే అప్పటికే పనుకొనే ఉంటున్నాయి. దోశలు ఏం సాంబార్ ఇప్పుడు తెలిసా టిఫన్కి అని, అందుకే ఊరికి వచ్చేసి తెలిసిన తక్షణ ಹಾಯ್ ಮಾಡು ನಾನು ಯೂಟ್ಯೂಬ್ ವ್ಲಾಗ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ ನೀ ಹೇಳೋರ್ಗೆ ಹಿಂಗೆ ಆಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ ಮೂಲಾಹಾರ. ಚಿಕ್ಕನ ಬೇಳೆ ಸಾರು ದೋಸೆಗಳು ತಿನ್ಕೊಂಡು ಊರಲ್ಲಿದ್ರೆ ಅದು ಮಜಾ. ಬೆಂಗಳೂರು ಇರಬೇಕಾದ್ರೆ ಟಿಫನ್ ಇಲ್ಲಾಂದರೆ ಯೋಚನೆ ಮಾಡೋದು, ಏನು ಮಾಡೋದು, ಏನು ತಿನ್ನೋದು. ಕಾಸಿರಲ್ಲ, ಮೊದಲಾಡೋದು. ಊರಲ್ಲಿ ಹಂಗಲ್ಲ, ಎಲ್ಲ ಒಂದು ಹತ್ರ ಹೋಗುತ್ತೆ. ವೇಣು ಫೋನ್ ಮಾಡ್ತಾ ಇದೆಯಾ ಚಿನ್ನು? ಏನ ಅಜಯ್ ದಪ್ಪ ಆಗೋಗ್ಬಿಟ್ಟಿದೆಯಲ್ಲ ಚಿತ್ತು? ನಾನು ಯೂಟ್ಯೂಬ್ ವ್ಲಾಗ್ ಮಾಡ್ತೀನಿ ಚಿತ್ತು. ಏಕೆ ಲೈಫ್ ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿತ್ತು. ಹೌದಾ? ಎಲ್ಲರಿಗೂ ಫಾಲೋ ಅಪ್ಪ. ವಾಲಿಬಾಲ್ ಆಡೋಕ್ಕೂ ಜೀನ್ಸ್ ಪ್ಯಾಂಟೆ, ಸುತ್ತಕ್ಕೂ ಜೀನ್ಸ್ ಪ್ಯಾಂಟೆ. ಯಾಕೋ ಇರೋ ಚೆನ್ನಾಗಿದೆ. ನಿಂದು ವಿಡಿಯೋ ಮಾಡೋಣ. ನೀವು ನಾಚ್ಕೊಂತೀಯಲ್ಲ ಎಲ್ಲ ಬೆಳೆಯೋ ಪ್ರತಿಭೆ ಹುಡುಗರೆ ಮುಚ್ಚಾಕೊಂಡು ಬರಲ್ಲ. ನಿನ್ನ ಹೆಸರೇನ ಇಷ್ಟಕ್ಕ? ಏನು ನಿನ್ನ ಹೆಸರು? ಬಾ ಆಯಿತು. ಏನು ನಿಮ್ಮ ಹುಡುಗಿ ನೋಡ್ತಾ ನಿಮ್ಮ ಹುಡುಗಿ ಬೈತಾಳೇನೋ? ಇವತ್ತು ಸೋಮವಾರ ಡೇ ಸ್ಟಾರ್ಟ್ ವಿತ್ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಓ ಮಾಮ್, ಹೌದು
ಶಿವನ ಮೇಲೆ ಭಕ್ತಿ ನನಗೂ ಒಂದು ಟೈಮ್ವರೆಗೂ ಏನಿದು ಹೇಳ್ಬಾರ್ದು, ಏನು ಕಲ್ಲಿಗೇನು ಪೂಜೆ ಮಾಡೋದು ಅಂತ ನನಗೂ ಅನಿಸಿದ್ದುಂಟು. ಈ ಕಣ್ಣಪ್ಪ ಸ್ಟೋರಿ ಎಲ್ಲ ಕ್ರಿಂಜ್ ಥರ ಫೀಲ್ ಆಗೋದು. ಓ ಸಾಕಿವೆಲ್ಲ ಆಗಿರ್ತದೆ, ಚಾನ್ಸೇ ಇಲ್ಲ, ಸುಮ್ಮನೆ ಯಾರೋ ಕಟ್ಕೊತಿರ್ಲಿವೋ ಅಂತ. ಆ ಫೀಲು ನಮಗೆ ಬಂತು. ಆ ಫೀಲ್ ನಮಗೆ ಬರೋವರೆಗೂ ಇದೆಲ್ಲ ಅನಿಸ್ತದೆ. ಒಂದು ಸಲ ಆ ಫೀಲ್ ಬರಲಿ ನಂಗೆ ಬಂದಿದೆ. ಈಗ ಅನಿಸುತ್ತೆ ಕಣ್ಣಪ್ಪನ ಬಗ್ಗೆ ನಾವು ಕೇಳಿರೋದು ಭಕ್ತಿ ತುಂಬ ಕಮ್ಮಿನೇ ಅಂತ. ಇನ್ನೂ ಮೇಬಿ ಇನ್ನೂ ಜಾಸ್ತಿನೇ ಇತ್ತು, ಯಾಕಂದರೆ ಆ ಫೀಲ್ ನಂಗೆ ಬಂದಿದೆ. ಈಗ ಅನಿಸುತ್ತೆ ಶಿವನ್ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಒಂದು 3 ಟೈಮಲ್ಲಿ ಅನಿಸುತ್ತೆ. ಎಷ್ಟು ಜನಕ್ಕೆ ಹಿಂಗೆಲ್ಲ ಅನಿಸಿದೆ ಕಮೆಂಟ್ ಮಾಡಿ ನೋಡೋಣ. ನನಗಂತೂ ತುಂಬ ಸಲ ಅನಿಸುತ್ತೆ. ನನ್ನ ಕೈಲಿ ಇನ್ನೇನು ಆಗಲ್ಲ ಅಂದಾಗ ಹೋಗಿ ಅಲ್ಲಿ ಕೂತಾಗ ದೇವಸ್ಥಾನದಲ್ಲಿ ಕೂತು ಯೋಚನೆ ಮಾಡಿದಾಗ ಧೈರ್ಯ, ನಂಬಿಕೆ, ನಮ್ಮ ಮೇಲೆ ನಮಗೆ ನಂಬಿಕೆ ಬಂದಿದ್ದು ಉಂಟು. ದೇವ್ರ ಜೊತೆ ಮಾತಾಡಿದ್ದು ಫೀಲ್ ಉಂಟು. ದೇವ್ರು ನಮ್ಮ ಮಾತು ಕೇಳಿದ್ದು ಅನಿಸೈತೆ. ನಮ್ಮ ಮಾತು ಕೇಳಿಸ್ಕೊಳ್ತವ್ರೆ, ನಮ್ಗೆ ಹೇಳ್ತವ್ರೆ ಅಂತ ಅನಿಸಿದ್ದು ಉಂಟು. ಈಗ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ದೇವ್ರ ನಮಸ್ಕಾರ ಹಾಕ್ಕೊಂಡು ಈಗ ನಾವು ಹೋಗ್ತಿದ್ದೀವಿ ನಮ್ಮ ತೋಟಕ್ಕೆ. ನಮ್ಮೂರಲ್ಲಿ ತುಂಬ ಜನ ನಾವು ಬೆಂಗಳೂರಲ್ಲಿ ಕೆಲಸ ಬಿಟ್ಟು ಎಲ್ಲ ಊರಲ್ಲೇ ಬಿಸ್ನೆಸ್ ಮಾಡಬೇಕು ಅಂತ ನಾವು ಮಾತಾಡ್ಕೊಂಡು ಊರಿಗೆ ಬಂದಾಗ 100 ಜನ 100 ಥರ. ಅಯ್ಯೋ ಗೊತ್ತೇ ಇರಲ್ಲ, ಅವರೇ ಅಯ್ಯೋ ಅದೇನೋ ಅಲ್ಲೇನೋ ಹಂಗಾಯ್ತಂತೆ ಹಿಂಗಾಯ್ತಂತೆ, ಕಂಪ್ನಿದಾಗೇನೋ ಗಲಾಟೆ ಅಂತೆ, ನಮಗೆ ಗೊತ್ತಿಲ್ಲ ಈ ಥರ ಎಲ್ಲ ಅಂತ. ಮತ್ತು ಅದೆಲ್ಲ ಕಾಮನ್, ಮಾತಾಡ್ತಾರೆ ಊರುಗಳಲ್ಲಿ. ಸಡನ್ನಾಗಿ ಏನು ಕೆಲಸ ಬಿಟ್ಟು ಬಂದ್ಬಿಟ್ರಂತೆ ಅಂದರೆ ಈ ಥರ ಎಲ್ಲ ಹೇಳ್ಕೊಳ್ಳೋದು ಕಾಮನ್ನು. ಬಟ್ ನಾವು ಅದಕ್ಕೆ ಯಾವುದಕ್ಕೂ ಆನ್ಸರ್ ಮಾಡ್ದಿರಾ ನಾವೇನು ಅಂದ್ಕೊಂಡ್ವ ಅದನ್ನ ಮಾಡಿದ್ಮೇಲೆ ಎಲ್ಲರಿಗೂ ಗೊತ್ತಾಯಿತು. ಓಕೆ ಇವ್ರಿಗೆ ಪ್ಲ್ಯಾನ್ ಇಟ್ಕೊಂಡು ಬಂದಿರೋದು ಇಲ್ಲಿಗೆ ಮಾಡಿರೋದು. ಆ ಪ್ಲ್ಯಾನ್ ಸಕ್ಸಸ್ ಆದಮೇಲೆ ಎಲ್ಲರಿಗೂ ಓಕೆ ಪರವಾಗಿಲ್ಲ ಇವರು ಅನ್ನೋ ಥರ ಮಾತಾಡ್ಕೊಂಡು ಅದನ್ನು ಕಿವಿಗೆ ಬಿತ್ತು. ಅದು ಕೇಳಿ ಖುಷಿ ಆಯಿತು. ಇದೇ ನೋಡಿ ನಮ್ಮ ಕೋಲಾರ ಮಶ್ರೂಮ್ ಹೌಸ್. ತುಂಬ ಜನ ನಿಮ್ಮ ಅಣ್ಣ ಬಿಡಪ್ಪ ಈಸಿಯಾಗಿ ಮಶ್ರೂಮ್ ಬೆಳಿತಾವನೆ, ಮಶ್ರೂಮ್ ಬೆಳ್ಕೊಂಡು ಒಳ್ಳೆ ಬಿಸ್ನೆಸ್ ಮಾಡ್ತಾವನೆ ಅಂತಾರೆ. ನಮ್ಮ ಅಣ್ಣ ಪಾಪ ಅದೇ ನಮ್ಮ ಅಣ್ಣ ಆಗಲಿ ಇನ್ನೊಬ್ಬ ನಮ್ಮ ಅಣ್ಣ ಜೊತೆ ರಾಹುಲ್ ಅಣ್ಣ ಆಗಲಿ ಅವರೆಲ್ಲ ಎಷ್ಟು ನಿದ್ದೆ ಕೆಟ್ಟು ರಿಸರ್ಚ್ ಮಾಡಿಕೊಂಡು ನೈಟೆಲ್ಲ ಲ್ಯಾಪ್ಟಾಪ್ ಇಟ್ಕೊಂಡು ಮುಂದೆ ಇಟ್ಕೊಂಡು ಅದು ಓದಿ ಇದು ಓದಿ ಲ್ಯಾಬ್ಗಳಲ್ಲಿ ರಿಸರ್ಚ್ ಮಾಡಿ ಇಲ್ಲಿ ಊರಲ್ಲಿ ಬಂದಮೇಲೆ ಎಷ್ಟೊಂದು ದಿನ ಮಾಡಿದ್ರು ಒಂದ್ಸಲ ನಮ್ಗೆ ನೋಡಿದಾಗ ಅಯ್ಯೋ ಇವ್ರು ಅಂದ್ಕೊಂಡಿದ್ದು ಆಗುತ್ತೋ ಇಲ್ಲ ಅಂತ ನಮಗೆ ಅನಿಸ್ಬಿಡೋದು. ಬಟ್ ಆಟವಾದಿಲ್ಲ ಅವರು, ಯಪ್ಪ ದೇವ್ರೆ ಇಷ್ಟೊಂದು ಆಟನ ಅನಿಸ್ಬಿಡೋದು. ಬಟ್ ಕೊನೆಗೂ ಅಂದ್ಕೊಂಡಿದ್ದು ಮಾಡೋದು. ಈಗ ಒಳ್ಳೆ ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಒಳ್ಳೆ ಟ್ರೈನಿಂಗ್ ಕೊಡ್ತಿದ್ದಾರೆ. ಇಲ್ಲಿಂದ ಟ್ರೈನಿಂಗ್ ಮುಗಿಸ್ಕೊಂಡು ಹೋದವರೆಲ್ಲ ಅವ್ರ ಫೀಡ್ಬ್ಯಾಕು, ಅವರು ಝೀರೋ ನಾಲೆಡ್ಜಿಂದ ಬಂದು ಈಗ ಮಶ್ರೂಮ್ ಪ್ರೊಡಕ್ಷನ್ ಮಾಡಿ ಅವರು ಅದನ್ನು ಸೇಲ್ ಮಾಡ್ತಿರೋದು. ಇವ್ರಿಗೆ ಕಾಲ್ ಮಾಡಿ ಸರ್ ನೀವು ಹೇಳ್ದಂಗೆ ಆಯಿತು ಅದು ಇದು ಅಂದಾಗೆಲ್ಲ ಇವ್ರಿಗಾಗೋ ಖುಷಿ ಚೆನ್ನಾಗೈತೆ. ಸದ್ಯಕ್ಕೆ ನೋಡಿ ನಾವು ಹೇಳಿದ್ರಲ್ಲ ನಮ್ಮ ಅಣ್ಣ ಶುಭಾಕರ ಆ್ಯಂಡ್ ರಾಹುಲ್ ಅಣ್ಣ, ಇವರೇ ಕೋಲಾರ ಮಶ್ರೂಮ್ ಹೌಸ್ ಫೌಂಡರ್ಸ್, CEOs, ಪಿಲ್ಪೀಸ್. ಯಾವ್ದು ಆಗ್ದಿರೋದು ನಾಲೆಜ್ ಈಸ್ ಪವರ್, ನಾಲೆಜ್ ಈಸ್ ಡಿವೈನ್. ಎಂಥದ್ದಾಗಿದ್ದೆ ಅಂತ ಬಲಮಾನ ಮನೆ ಆಗ್ಬಿಟ್ರೆ ಬೆಳಗ್ಗೆ ಎದ್ದು ಗೊಬ್ಬರ, ಈ ಕಡೆ ಕೆರೆ, ಏನಾದರೆ ಈ ಕಡೆ ಬೆಳಗ್ಗೆ ಜನಗಳು ಓಡಿಸ್ಬೇಕು. ಹೊಡ್ರೆ ಆ ಕಡೆ ನಡ್ರೆ ಅನ್ಬೇಕು. ಎಲ್ಲಾರೆ ಬಂದು ಇಲ್ಲೇ ಕೂತ್ಕೊಂಡ್ಬಿಡ್ತಾರೆ.
ಆ್ಯಕ್ಚುಲಿ ವ್ಲಾಗ್ ಮಾಡಬೇಕು ಅನ್ನೋ ಆಸೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನು ಹೇಳಬೇಕು, ಎಂಡಿಂಗಲ್ಲಿ ಏನು ಹೇಳಬೇಕು ಗೊತ್ತಿಲ್ಲ. ಬಟ್ ಆದರೂ ಮಾಡ್ತಿದ್ದೀನಿ. ಒಂದು ಪರ್ಫೆಕ್ಟಾಗಿ ಎಲ್ಲರೂ ಹೇಳ್ದಂಗೆ ಅವ್ರದ್ದೇ ಒಂದು ಸ್ವಂತವಾಗಿ ಹೇಳ್ದಂಗೆ ನಾನು ಒಂದು ಸ್ವಂತವಾಗಿ ಏನಾದರೂ ಹೇಳಬೇಕು ಅಂತ ಯೋಚನೆ ಮಾಡ್ದೆ. ಸ್ಟಾರ್ಟಿಂಗು ಎಂಡಿಂಗು ಮಿಸ್ಟೇಕ್ ಇರ್ಬೋದು, ಬಟ್ ಮುಂದುವರೆದಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ. ಇವಾಗ ಸದ್ಯಕ್ಕೆ ಇನ್ನೂ ಒಂಥರ ಶೈ ಫೀಲು, ಪಬ್ಲಿಕಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ, ಯಾರು ನೋಡಿದ್ರೆ ಮೊಬೈಲ್ ಹಂಗೇ ಎತ್ಕೊಂಡು ಹೋಗೋಕ್ಕೆ ಇನ್ನೂ ಒಂಚೂರು ಸಂಕೋಚ. ನೋಡಿ ಈಗ ಯಾವುದೋ ಕಾರ್ ಬಂತು, ನಿಲ್ಲಿಸ್ಬಿಡೋದು ಅಷ್ಟೇ. ಗೈಸ್, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಮತ್ತು ನಾಳೆ ಸಿಗೋಣ. ಎಲ್ಲರಿಗೂ ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.